ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ವಾಷಿಂಗ್ ಮೆಷಿನ್ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀವಿ. ಈ ವಾಷಿಂಗ್ ಮೆಷಿನ್ ಬಂದು ದೇವಿ ಲಕ್ಷ್ಮಿ ಇಂಡಸ್ಟ್ರೀಸ್ದು. ಈ ವಾಷಿಂಗ್ ಮೆಷಿನ್ ಬೆಲೆ ಬಂದು 6 kgಗೆ 3950 ಮತ್ತು 8 kgಗೆ 4950. ಇದೇ ಈ ಮೆಷಿನ್ದು ಪ್ಲಸ್ ಪಾಯಿಂಟ್. ಈ ಮೆಷಿನ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಹೇಳಬೇಕಂದ್ರೆ ಇದು ಫುಲ್ ಪ್ಲಾಸ್ಟಿಕ್ ಫೈಬರ್ ಇಂದ ಮಾಡಿದ್ದಾರೆ. ಸೊ ಈ ಮೆಷಿನ್ನಲ್ಲಿ ಶಾಕ್ ಹೊಡೆಯೋ ಪ್ರಾಬ್ಲಮ್ ಇರೋದಿಲ್ಲ. ಸೊ ಇದನ್ನ ಹೆಂಗೆ ಯೂಸ್ ಮಾಡಬೇಕಂದ್ರೆ ಇಲ್ಲಿ ಒಂದು ನಾಬ್ ಇರುತ್ತೆ. ಈ ನಾಬ್ನ ಟರ್ನ್ ಮಾಡಬೇಕು. ಇಲ್ಲಿ ಡೈರೆಕ್ಷನ್ ಕೊಟ್ಟಿದ್ದಾರೆ ಯೂಸ್ ಮಾಡೋದಕ್ಕೆ. ಇದನ್ನ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಟರ್ನ್ ಮಾಡಬೇಕು, ಆದ್ರೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಟರ್ನ್ ಮಾಡಬಾರ್ದು. ವಾಷಿಂಗ್ ಮೆಷಿನ್ ಅಲ್ಲಿ ಒಂದು ಡ್ರೈನ್ ಪೈಪ್ ಇರುತ್ತೆ. ಇದು ನಾರ್ಮಲ್ ವಾಷಿಂಗ್ ಮೆಷಿನ್ ಅಲ್ಲಿ ಹೇಗಿರುತ್ತೋ ಹಾಗೆ ಇದೆ. ಸೊ ಕಡಿಮೆ ಬೆಲೆ ವಾಷಿಂಗ್ ಮೆಷಿನ್ ಅಂತ ಹೇಳಿ ಎಲ್ಲೂ ಲೋ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡಿಲ್ಲ. ಇದರಲ್ಲಿ ಯೂಸ್ ಮಾಡಿರೋ ವೈರ್ ಎ ಗ್ರೇಡ್ ಕ್ವಾಲಿಟಿ ಇದೆ. ಸೊ ಇದು ಬಿಲ್ಡ್ ಕ್ವಾಲಿಟಿಯಲ್ಲೂ ಸಹ ಯಾವುದೇ ಕಾಂಪ್ರಮೈಸ್ ಇಲ್ಲ. ಹಾಗೆ ಇದು ಡಿಸೈನ್ ನ ನೋಡ್ತಾ ಇದ್ರೆ ಇಲ್ಲಿ ಒಂದು ಡ್ರೈನ್ ಪೈಪ್ ನ ಕೊಟ್ಟಿದ್ದಾರೆ. ಈ ಡ್ರೈನ್ ಪೈಪ್ ಇಂದ ನೀರ್ನ ಬಾತ್ರೂಮ್ ಅಲ್ಲಿ ಡ್ರೈನ್ ಮಾಡಬಹುದು. ಈ ಮಷೀನ್ ಮೇಲೆ ಒಂದು ಲಿಡ್ ಇರುತ್ತೆ. ಈ ಲಿಡ್ ನ ಓಪನ್ ಮಾಡಿದ್ರೆ ಅಲ್ಲಿ ಒಂದು ಡ್ರಮ್ ಇದೆ. ಸೊ ಈ ಮಿಷಿನ್ ಅಲ್ಲಿ ಒಂದು ವ್ಯಾರಂಟಿ ಕಾರ್ಡ್ ಬರುತ್ತೆ. ಅದ್ರ ಜೊತೆಗೆ ನಿಮಗೆ 1 year ವ್ಯಾರಂಟಿ ಕೂಡ ಸಿಗುತ್ತೆ. ಇದು ತುಂಬಾ ಲೈಟ್ ವೇಟ್ ಆಗಿದ್ರು ಇದರ ಕ್ವಾಲಿಟಿನಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಇದು ತುಂಬಾ ಕಾಂಪ್ಯಾಕ್ಟ್ ಆಗಿದೆ. ಇದು ಹೆಚ್ಚು ವೆಯ್ಟ್ ಇಲ್ಲದೆ ಇರೋದ್ರಿಂದ ಇದನ್ನ ಮೂವ್ ಮಾಡೋಕ್ಕೆ ತುಂಬಾ ಈಸಿ ಇರುತ್ತೆ. ಇದನ್ನ ಹೇಗೆ ಯೂಸ್ ಮಾಡೋದಂದ್ರೆ ಮೊದಲು ಪ್ಲಗ್ನ ಸ್ವಿಚ್ ಬೋರ್ಡ್ಗೆ ಕನೆಕ್ಟ್ ಮಾಡಬೇಕು. ಆಮೇಲೆ ವಾಟರ್ ಹೋಸ್ನ ಮಷೀನ್ಗೆ ಕನೆಕ್ಟ್ ಮಾಡಬೇಕು. ಎಲ್ಲ ನಾರ್ಮಲ್ ವಾಷಿಂಗ್ ಮೆಷಿನ್ಸ್ ಅಲ್ಲಿ ಯಾವ ಥರ ವಾಟರ್ ಹೋಸ್ ಬರುತ್ತೋ ಈ ಮಷೀನಲ್ಲೂ ಆ ಥರ ಬರುತ್ತೆ. ಮಷೀನಲ್ಲಿ ನೀರು ಫಿಲ್ ಮಾಡಬೇಕು. ಸೊ ನೀರು ಫಿಲ್ ಮಾಡುವಾಗ ಕ್ಯಾಪ್ ಕ್ಲೋಸ್ ಆಗಿರಬೇಕು ಮತ್ತೆ ಡ್ರೈನ್ ಪೈಪು ಮೇಲ್ಗಡೆನೇ ಇರಬೇಕು. ಇದರಲ್ಲಿ ನೀರು ಫಿಲ್ ಆಗೋವರೆಗೂ ಮಷೀನ್ ಆನ್ ಮಾಡಬಾರ್ದು. ಈ ನೀರಿಗೆ ಇವಾಗ ಡಿಟರ್ಜೆಂಟ್ ಹಾಕಬೇಕು. ನೀರು ಫ್ಲೋಯಿಂಗ್ ಅಲ್ಲೇ ಇದ್ರೆ ಡಿಟರ್ಜೆಂಟ್ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸೊ ಇದರಲ್ಲಿ ನಾವು ಬಟ್ಟೆ ಹಾಕ್ತಾ ಇದ್ದೀವಿ. ಇದರಲ್ಲಿ ಒಂದು ಶರ್ಟ್, ಪ್ಯಾಂಟು ಮತ್ತೆ ಒಂದು ಬೆಡ್ಶೀಟ್ ಕೂಡ ಇದೆ. ಸೊ ನಿಮ್ಮ ಫ್ಯಾಮಿಲಿ ಏನಾದರೂ ದೊಡ್ಡದಾಗಿದ್ದರೆ ನೀವು 8 kg ಕೆಪಾಸಿಟಿ ಮಷೀನ್ ತಗೊಂಡ್ರೆ ಇದು ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಈ ಬಟ್ಟೆಗಳು ಹಾಕಿದ ಮೇಲೆ ನಾವಿವಾಗ ಟೈಮ್ ಸೆಟ್ ಮಾಡೋಣ. ಈ ಮಷೀನಲ್ಲಿ ಬಂದು 5, 10 ಮತ್ತು 15 ಮಿನಿಟ್ಸ್ ಟೈಮಿಂಗ್ ಆಪ್ಷನ್ ಇರುತ್ತೆ. ಸೊ ನಾವು ಇದರಲ್ಲಿ ಇವಾಗ 15 ಮಿನಿಟ್ಸ್ಗೆ ಸೆಟ್ ಮಾಡೋಣ. ಮಷೀನ್ನ ಆನ್ ಮಾಡಬೇಕು. ಮಷೀನ್ ಆನ್ ಆದಮೇಲೆ ಲಿಡ್ ಹಾಕಬೇಕು. ಬಟ್ಟೆಗಳು ವಾಶ್ ಆದಮೇಲೆ ಮಷೀನ್ ಆಟೋಮ್ಯಾಟಿಕ್ ಆಗಿ ಆಫ್ ಆಗುತ್ತೆ. ಬಟ್ಟೆ ವಾಶ್ ಆದಮೇಲೆ ನೀರು ಡ್ರೈನ್ ಮಾಡಬೇಕು. ಸೊ ಡ್ರೈನ್ ಪೈಪು ಕೆಳಗೆ ಮಾಡಿದ್ರೆ ನೀರು ಅದಾಗದೆ ಡ್ರೈನ್ ಆಗುತ್ತೆ. ನಾವು ಯಾವುದೇ ಬಟನ್ ಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ. ಇದಾದ್ಮೇಲೆ ಬಟ್ಟೆನ ಮತ್ತೆ ರಿನ್ಸ್ ಮಾಡಬೇಕು. ಅದಕ್ಕೆ ಫಸ್ಟ್ ಡ್ರೈನ್ ಪೈಪ್ನ ಮೇಲೆ ಮಾಡಿ ನೀರು ಫಿಲ್ ಮಾಡಬೇಕು. ಮತ್ತೆ ಮಷೀನ್ನ 10 ಮಿನಿಟ್ಸ್ಗೆ ಸೆಟ್ ಮಾಡ್ಕೊಬೇಕು. ಇದನ್ನ ಮಾಡಿದ್ಮೇಲೆ ರಿನ್ಸ್ ಕಂಪ್ಲೀಟ್ ಆಗುತ್ತೆ. ಇವಾಗ ಮಷೀನಲ್ಲಿ ಇರುವ ವಾಟರ್ನ ಡ್ರೈನ್ ಮಾಡಿದ್ರೆ ವಾಶ್ ಕಂಪ್ಲೀಟ್ ಆಗುತ್ತೆ. ಸರಿಗೂ ಈ ವಾಷಿಂಗ್ ಮೆಷಿನ್ ರಿವ್ಯೂ ಇಷ್ಟ ಆಗಿದೆ ಅನ್ಕೊಂತೀವಿ. ಹೀಗೆ ನಮ್ಮೆಲ್ಲರ ಕಡೆಯಿಂದ ತುಂಬಾ ಥ್ಯಾಂಕ್ಸ್. ಸೊ ನಿಮಗೆ ಈ ಮಷೀನ್ ಇಷ್ಟ ಆಗಿದ್ರೆ ನೀವು ಈ ಮಷೀನ್ನ ಪರ್ಚೇಸ್ ಮಾಡಬೇಕಂತ ಇದ್ರೆ ಡಿಸ್ಪ್ಲೇ ಹಾಕ್ತಿರುವ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ.